श्रीराम सेना अध्यक्ष प्रमोद मुतालिक यांनी बेळगाव येथील सर्किट हाऊसमध्ये आयोजित पत्रकार परिषदेत अनेक मुद्दे उपस्थित केले। त्यांनी हलाल वस्त्रांपेक्षा चिनी वस्त्रांचा धोका अधिक गंभीर असल्याचे सांगितले आणि लोकांना चिनी वस्त्रांचा बहिष्कार करावा असे आवाहन केले। गणेशोत्सवाच्या निमित्ताने हलाल मुक्त उत्सव आयोजित करण्यासाठी जनजागृती करत असल्याचे ते म्हणाले। गणेश उत्सवादरम्यान हलाल प्रक्रियेने तयार केलेले फुलं, फळं आणि इतर वस्तूंची खरेदी करू नये असे त्यांनी नमूद केले। ಮೂರು ವಿಷಯವನ್ನು ತಮ್ಮ ಮುಂದೆ ಇಡ್ತೀನಿ, ಮತ್ತೇನಾದರೂ ಕೇಳೋದಿದ್ರೆ ಕೇಳ್ಬೋದು। ನಾವು ಪ್ರತಿ ವರ್ಷದಂತೆ ಹಲಾಲು ಮುಕ್ತ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ। ಯಾವುದೇ ಹಲಾಲಿನ ಪದಾರ್ಥಗಳನ್ನು ಗಣೇಶೋತ್ಸವದಲ್ಲಿ ಉಪಯೋಗಿಸಬಾರ್ದು ಅಂತನ್ನುವಂಥದ್ದನ್ನು ಎಲ್ಲ ಗಣಪತಿಯ ಬಂಧುಗಳಿಗೆ, ಗಣಪತಿಯ ಭಕ್ತರಿಗೆ, ಗಣೇಶ ಮಂಡಳಿಯವರಿಗೆ, ಗಣೇಶ ಪೂಜಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ। ಅದು ಹೂವು ಇರ್ಬೋದು, ಹಣ್ಣು ಇರ್ಬೋದು, ಅಗರಬತ್ತಿ ಇರ್ಬೋದು, ಕರ್ಪೂರ ಇರ್ಬೋದು, ಇನ್ನು ಯಾವುದೇ ಪದಾರ್ಥ ಇದ್ದರೂ ಕೂಡ ಹಲಾಲ್ ಮಾಡಿದಂಥ ಪದಾರ್ಥವನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ। ಇನ್ನು ಗೋಹಂತಕರು, ಗೋಭಕ್ಷಕರು ಇವರು ಮಾರಾಟ ಮಾಡುವಂಥ ವಸ್ತು ನಮಗೆ ಅಪವಿತ್ರ, ಶಾಸ್ತ್ರದ ವಿರುದ್ಧ। ನಾವು ಗೋವನ್ನು ಪೂಜೆ ಮಾಡ್ತೀವಿ, ಮನೆ ಕಟ್ಟಿದ ನಂತರ ಒಳಗಡೆಗೆ ಮಾಲೀಕ ಪ್ರವೇಶ ಮಾಡೋದಿಲ್ಲ, ಮೊದಲು ಗೋವನ್ನು ಪ್ರವೇಶ ಮಾಡಿಸ್ತೀವಿ ನಾವು। ಸಮೃದ್ಧಿಯಾದಂಥ, ಪೂಜನೀಯಾದಂಥ, ಆದರಣೀಯವಾದಂಥ ಕಾಮಧೇನುವನ್ನು, ಹಸುವನ್ನು, ಗೋಮಾತೆಯನ್ನು ನಾವು ಒಳಗಡೆ ಪ್ರವೇಶ ಮಾಡ್ತೀವಿ। ಅಂಥ ಗೋವನ್ನು ಕತ್ತರಿಸುವಂಥವರು, ಅಂಥ ಗೋಮಾತೆಯ ಕತ್ತರಿಸಿ ಗೋಭಕ್ಷಣೆ ಮಾಡುವಂಥವರನ್ನು, ಅವರು ಆಹಾರ, ಅವ್ರ ಪದಾರ್ಥಗಳನ್ನು ಸ್ವೀಕಾರಕ್ಕೆ ಅನರ್ಹರು। ಸೊ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಹಿಂದೂಗಳು ಅದನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ। ದೇವಸ್ಥಾನ ಭಗ್ನ ಮಾಡ್ತಾರೆ, ದೇವರನ್ನು ನಂಬುವುದಿಲ್ಲ, ಆದರೆ ವ್ಯಾಪಾರ ಬೇಕು। ಸೊ ನಮ್ಮ ಹಿಂದೂಗಳಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಜಾಗೃತರಾಗಿ। ದೇವಸ್ಥಾನ ಭಗ್ನ ಮಾಡ್ತಾ ಇದ್ದಾರೆ। 4 ದಿನದ ಹಿಂದೆ ಹೈದರಾಬಾದ್ನಲ್ಲಿ 16 ದೇವಸ್ಥಾನಗಳನ್ನು ಒಡೆದಿದ್ದಾರೆ। ಹಿಂದೂ ಸಮಾಜ ಜಾಗೃತರಾಗಬೇಕಾಗಿದೆ। ನಮ್ಮ ದೇಶದಲ್ಲಿ ಹುಟ್ಟಿ, ನಮ್ಮ ದೇಶದ ಅನ್ನ ತಿಂದು, ನಮ್ಮ ದೇಶದ ಪೂಜನೀಯವಾದಂಥ ದೇವಸ್ಥಾನಗಳನ್ನು ಒಡಿತಾ ಇದ್ದಾರೆ, ಗೋಮಾತೆ ಹತ್ಯೆ ಮಾಡ್ತಾ ಇದ್ದಾರೆ। ಅವ್ರ ಕಡೆಗೆ ಖರೀದಿ ಮಾಡೋದ? ಅವ್ರ ಕಡೆಯಿಂದ ಮತ್ತೆ ನೀವು ಅಪವಿತ್ರವಾದಂಥ, ಶಾಸ್ತ್ರಕ್ಕೆ ವಿರೋಧ ಆದಂಥದ್ದನ್ನು ಅವ್ರ ಕಡೆಗೆ ಹಲಾಲದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಯಾರ್ಯಾರ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ। ಸೌಂಡ್ ಸಿಸ್ಟಮ್ ಇರ್ಬೋದು, ಪ್ಲಾಸ್ಟಿಕ್ ವಸ್ತುಗಳ ಅಲಂಕಾರ ವಸ್ತುಗಳಿರ್ಬೋದು, ಯಾವುದೇ ವಸ್ತು ಇರ್ಬೋದು, ಅದನ್ನು ದಯವಿಟ್ಟು ಖರೀದಿ ಮಾಡದೆ ದೇಶ, ಧರ್ಮ, ಸಂಸ್ಕೃತಿ, ಮಾನ ಮರ್ಯಾದೆ ಉಳಿಸುವಂಥ ಕೆಲಸ ಹಿಂದೂ ಸಮಾಜ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ। ಮತ್ತೆ 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 ಮೇಲಿಂದ ಮೇಲೆ ಹಳ್ಳಕ್ಕೆ ಬಿಡಬೇಡಿ, ಆಘಾತಕ್ಕೊಳಗಡೆ ದೇಶವನ್ನು ತೊಂದರೆಗೊಳಗೊಳ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ಹಿಂದೂ ಸಮಾಜಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ। ಸೊ ಇದು ಹಲಾಲ ಮುಕ್ತ ಗಣೇಶೋತ್ಸವದ ಆಚರಣೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಮೊದಲನೆಯ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ। महाराष्ट्रातील जळगाव येथे रामगिरी महाराजांनी मोहम्मद पैगंबर यांच्या संदर्भात बोलल्यावर श्रीराम सेनेने त्यांचे समर्थन केले। राज्यात भाजप सरकारच्या कार्यकाळात हिंदू कार्यकर्त्यांविरुद्ध दाखल झालेले गुन्हे मागे घ्यावेत अशी मागणीही त्यांनी केली। भाजपने हिंदू संघटनांचे स्मरण ठेवावे आणि हिंदूंच्या हितांचं काम करावं अशी अपेक्षाही त्यांनी व्यक्त केली। विनोद कोलकार, KMM मराठी, बेळगाव।